ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ ಇವತ್ತು ಇಳಿದಿದೆ. ಸುಮಾರು 3-4 ದಿವಸದಿಂದ ಇಳಿತಾನೆ ಇದೆ. ಇವತ್ತು ಹೆಚ್ಚಾಗಿ ಇಳಿದಿದೆ. ಹಾಗೆ ನೋಡೋಣ ಬನ್ನಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು. ಹಾಗೆ ಅಡಾನಿ ಅವರು ಒಂದು UPI ಮತ್ತು ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ನ ಆರಂಭಿಸಲು ಮುಂದಾಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಷ್ಯಾದ ಒಂದು ಆಯಿಲ್ ಕಂಪ್ನಿ ಮಧ್ಯದಲ್ಲಿ ಒಂದು ಡೀಲ್ ನಡೆದಿದೆ. ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಫಸ್ಟ್ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಗಿದೆ ನೋಡೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,704.70 ಕ್ಲೋಸ್ ಆಯಿತು. ಅಂದರೆ ಸುಮಾರು 183 ಪಾಯಿಂಟ್ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಇಳಿದಿದೆ. ಇದು ಒಂದು ಕುಸಿತನೇ ಅನ್ಬೋದು. 3-4 ದಿವಸದಿಂದ 23,000 ಹತ್ತತ್ರ ನಾವು ರೀಚ್ ಆಗಿತ್ತು ನಮ್ಮ ಶೇರ್ ಮಾರ್ಕೆಟ್ ಕ್ಲೋಸ್ ಆಗಬೇಕಾದ್ರೆ. ಇವಾಗ ನೋಡಿದ್ರೆ ಸುಮಾರು 22,704ಕ್ಕೆ ಬಂದಿದೆ. ಹಾಗೆ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಕ್ಲೋಸ್ ಆಗಬೇಕಾದ್ರೆ ಸುಮಾರು 74,502.90 ಕ್ಲೋಸ್ ಆಗಿದೆ. ಅಂದರೆ ಸುಮಾರು 667.55 ಪಾಯಿಂಟ್ ಇವತ್ತು ಒಂದೇ ದಿವಸದಲ್ಲಿ ಇಳಿಕೆ ಆಗಿದೆ. ಹಾಗೆ ನಾವು ನೋಡೋದಾದರೆ ಟ್ರೆಂಡಿಂಗ್ ಶೇರ್ಸ್ಗಳು ನೋಡೋದಾದರೆ ಸುಜ್ಲಾನ್ ಎನರ್ಜಿ, ಇದರಲ್ಲಿ ಪ್ರತಿಯೊಂದು ಶೇರ್ನಲ್ಲಿ ಸುಮಾರು ಒಂದು ಹತ್ತತ್ರ 4.9% ಅಂದರೆ ₹2.15 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಕೋಚಿನ್ ಶಿಪ್ ಯಾರ್ಡ್ ನೋಡೋದಾದರೆ ಇವತ್ತು ತುಂಬ ಚೆನ್ನಾಗಿ ಮಾಡಿದೆ. ಇದು ಸುಮಾರು ₹108.65 ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಹಾಗೆ ರೈಲ್ ವಿಕಾಸ್ ನಿಗಮ RVNL ಅಂತ ಏನು ಹೇಳ್ತೀವಿ, ಇದನ್ನು ಅಷ್ಟೇ ಸುಮಾರು ಒಂದು ₹2.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ವೊಡಾಫೋನ್ ಐಡಿಯಾ ಸುಮಾರು 1.7% ಅಷ್ಟು ಏರಿಕೆ ಆಗಿದೆ. ಹಾಗೆ IRFC ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹180.30 ಕ್ಲೋಸ್ ಆಗಿದೆ. ಇವೆಲ್ಲ ಟ್ರೆಂಡಿಂಗ್ ಶೇರ್ಸ್ಗಳು. ಹಾಗೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಯಾರು ಅಂತ ಹೇಳಿದ್ರೆ ಇಂಡಾಲ್ಕೋ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿ ಮಾಡಿದರೆ ₹700 ದಾಟಿದೆ. ಇವಾಗ ನೋಡೋದಾದರೆ ಇದು ಇಂಡಾಲ್ಕೋ ಇಂಡಸ್ಟ್ರೀಸ್ ಇದರಲ್ಲಿ ಒಂದು ವರ್ಷದಲ್ಲಿ ನೀವು ನೋಡೋದಾದರೆ ಒಂದು ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ₹24 ಪ್ರತಿಯೊಂದು ಶೇರ್ಲಿ ಏರಿದೆ ಇವತ್ತು. ಪವರ್ ಗ್ರಿಡ್ ನೋಡೋದಾದರೆ ಹತ್ತತ್ರ ಒಂದು ₹5 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಡಿವಿಸ್ ಲ್ಯಾಬೊರೇಟರಿ ಸುಮಾರು ಹತ್ತತ್ರ ಒಂದು ₹56 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ನೆಸ್ಲೆ ಇಂಡಿಯಾ ಸುಮಾರು ಪ್ರತಿಯೊಂದು ಶೇರ್ಲಿ ₹24.50 ಅಷ್ಟು ಏರಿಕೆ ಆಗಿದೆ. ಹಾಗೆ ಸನ್ ಫಾರ್ಮಾಸ್ಯೂಟಿಕಲ್ ನೋಡೋದಾದರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು ₹14 ಅಷ್ಟು ಏರಿಕೆ ಆಗಿದೆ. ಹಾಗೆ ಸಿಪ್ಲಾದಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹14.10 ಅಷ್ಟು ಏರಿಕೆ ಆಗಿದೆ. ಹಾಗೆ ಬಜಾಜ್ ಆಟೋ, ಅಡಾನಿ ಪಾರ್ಟ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಅಡಾನಿ ಎಂಟರ್ಪ್ರೈಸಸ್, ITC, ಭಾರತಿ ಏರ್ಟೆಲ್ ಹಾಗೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಬಿಕಾನ್ ಟ್ರಸ್ಟ್ಶಿಪ್ ಲಿಮಿಟೆಡ್ SME IPO ನಿನ್ನೆ ಓಪನ್ ಆಗಿತ್ತು. ಸುಮಾರು ನಾಳೆ ಇದು ಕ್ಲೋಸ್ ಆಗುತ್ತೆ. 30 ಮೇಗೆ ಇದು ಕ್ಲೋಸ್ ಆಗುತ್ತೆ. ಪ್ರೈಸ್ ಬ್ಯಾಂಡ್ ₹57 ₹60. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು ₹1,14,000 ಆಗುತ್ತೆ. ಹಾಗೆ ಟಾಟಾ ಸ್ಟೀಲ್ದು Q4 ರಿಸಲ್ಟ್ಸ್ ಇದೆ, ಅದು ನಾಳೆ ಮಾತಾಡೋಣ. ಇನ್ನೂ ನಡೀತಾ ಇದೆ ಅನಿಸುತ್ತೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 5.4% ಅಷ್ಟು ಏರಿಕೆ ತೋರಿಸಿದೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಲಿಮಿಟೆಡ್. ಹಾಗೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ, ಇದು ಬ್ರೋಕರೇಜ್ ಕಂಪ್ನಿಗಳು ಮತ್ತು ಒಂದು ಒಳ್ಳೆ ಎಕ್ಸ್ಪರ್ಟ್ಸ್ಗಳು ಶೇರ್ ಮಾರ್ಕೆಟ್ನಲ್ಲಿ ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ಬೋದು. ಮುಂದೆ ಒಂದು ಇದರಲ್ಲಿ ಶೇರ್ನಲ್ಲಿ ಒಂದು ಫ್ಯೂಚರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕನ್ಸಿಸ್ಟೆನ್ಸ್ ಆಗಿ ಒಂದು ಒಳ್ಳೆ ಏರಿಕೆನೇ ತೋರಿಸಿದ್ದು. ನಾವು 5 ವರ್ಷದಲ್ಲಿ ನೋಡೋದಾದರೆ ಸುಮಾರು 849% ಅಷ್ಟು ಇವತ್ತು ಏರಿಕೆ ಆಗಿದೆ. 380, 390ನಲ್ಲಿ ಇದು ಪ್ರೈಸ್ ಬ್ಯಾಂಡ್ನಲ್ಲಿ ಇದು ಒಂದು ಶೇರ್ ಟ್ರೇಡಿಂಗ್ ನಡೀತಿತ್ತು ಸುಮಾರು 2019ರಲ್ಲಿ. ಇವಾಗ ನೋಡೋದಾದರೆ ಸುಮಾರು ಇದು 3,696ಕ್ಕೆ ಹೋಗಿದೆ. ಇದರಲ್ಲಿ ಒಂದು ಕನ್ಸಿಸ್ಟೆನ್ಸ್ ಆಗಿ ಒಂದು ಒಳ್ಳೆಯ ಒಂದು ಏರಿಕೆ, ಕನ್ಸಾಲಿಡೇಷನ್ನು ಮತ್ತು ಚೆನ್ನಾಗಿ ಏರಿದೆ. ಇದು ಒಂದು ಸ್ಟೆಬಿಲಿಟಿ ತೋರಿಸ್ಕೊಂಡು ಏರಿದೆ. ಹಾಗೆ ಇದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ನೋಡ್ತಾ ಇದ್ದಾರೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸು 1 ವರ್ಷದ ಒಂದು ಡೀಲ್ ನಡೆದಿದೆ ರಷ್ಯಾದ ರಾಸ್ನೆಫ್ಟ್ ಅನ್ನೋ ಒಂದು ಕಂಪ್ನಿ ಜೊತೆ. ಏನು ಅಂತ ಹೇಳಿದ್ರೆ ಇವರಿಗೆ ಒಂದು ಇದು ಟೆಂಡರ್ ಅಂತ ಹೇಳಿದ್ರೆ ಒಂದು ಡೀಲ್ ಕೊಟ್ಟಿದ್ದಾರೆ. 3 ಮಿಲಿಯನ್ ಬ್ಯಾರಲ್ ಪ್ರತಿ ತಿಂಗಳು ಮಿನಿಮಮ್ಮು ಇದು ತಗೋಬೇಕು. ರೂಬಲಲ್ಲಿ ಪೆಟ್ರೋಲ್ ಕೊಡೋದಕ್ಕೆ ರಷ್ಯಾದ ರಾಸ್ನೆಫ್ಟ್ ಕಂಪ್ನಿ ಅಗ್ರಿ ಮಾಡಿದೆ. ಅಂದರೆ ಇದು ಒಂದು ಪಬ್ಲಿಕ್ ಕಂಪ್ನಿ, ಅಲ್ಲಿಂದು ರಷ್ಯಾದು ಒಂದು ಆಯಿಲ್ ಕಂಪ್ನಿ ಜೊತೆ. ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಇದು ಒಂದು ಒಳ್ಳೆಯ ಡೀಲ್ ಅಂತಲೇ ಹೇಳ್ಬೋದು. ಹಾಗೆ ರಿಲಯನ್ಸ್ದು ಇನ್ನೊಂದು ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ದು ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಅಂತ ಏನಿದೆ, ಜಿಯೋ ಇನ್ಫೋಕಾಮ್ ಇದು ಒಂದು IPOಗೆ ಬರೋ ಚಾನ್ಸಸ್ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ದು ಒಂದು ಸಬ್ಸಿಡರಿ ಕಂಪ್ನಿ ಇದು ರಿಲಯನ್ಸ್ ಜಿಯೋ ಇನ್ಫೋಕಾಮ್. ಇದು ಫಸ್ಟ್ ಬರೋ ಚಾನ್ಸಸ್ ಲೈಕ್ಲಿ ಇದೆ. ಇದು ಯಾವಾಗ ಬರುತ್ತೆ, ಈ ವರ್ಷದ ಎಂಡಲ್ಲಿ ಬರುತ್ತೋ ಮುಂದಿನ ವರ್ಷ ಬರುತ್ತೋ ಗೊತ್ತಿಲ್ಲ, ಬಟ್ ಇದು ಬರುತ್ತೆ. ಹೋದ ವರ್ಷ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಡಿಮರ್ಜರ್ ಆಗಿಬಿಟ್ಟು ಲೀಸ್ಟ್ ಆಗಿತ್ತು. ಇದೇ ರೀತಿ ಇದೂ ಅಷ್ಟೇ, ಇದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಆಗೋ ಚಾನ್ಸಸ್ ಇದೆ. ಇದು ಸುಮಾರು 20,607 ಕೋಟಿ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಲಾಭ ಮಾಡಿ ಕೊಟ್ಟಿದೆ ಇದು ರಿಲಯನ್ಸ್ ಇಂಡಸ್ಟ್ರೀಸಿಗೆ ನೋಡೋದಾದರೆ. ಹಾಗೆ ನೋಡಬೇಕು, ಇದು ಒಂದು ರಿಲಯನ್ಸ್ ಜಿಯೋ ಇನ್ಫೋಕಾಮ್ 5G ಇದು ರೋಲ್ಔಟ್ ಮಾಡೋದಿದೆ. ಹಾಗೆ ಇದಕ್ಕೆ ಆಲ್ರೆಡಿ ಸ್ಪೆಕ್ಟ್ರಮ್ ಲೈಸೆನ್ಸು ಇದೆಲ್ಲ ಇದೆ. ಹಾಗೆ ಇದರಲ್ಲಿ ಒಂದು ಒಳ್ಳೆ ಆಪರ್ಚುನಿಟೀಸ್ ಒಂದು ಎಕ್ಸ್ಪರ್ಟ್ಸ್ಗಳು ನೋಡ್ತಾ ಇದ್ದಾರೆ ಇದರಲ್ಲಿ.
ಹಾಗೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ನಾವೇನು ಹೇಳ್ತೀವಿ UPI ಅದು ಮತ್ತು ಕ್ರೆಡಿಟ್ ಕಾರ್ಡ್ ಬಿಸ್ನೆಸ್ಸಿಗೆ ಅಡಾಣಿಯವರು ಇದರಲ್ಲಿ ಆರಂಭ ಮಾಡೋದಕ್ಕೆ ಮತ್ತು UPI ಪೇಮೆಂಟ್ಸಿಗೆ ಒಂದು ಲೈಸೆನ್ಸಿಗೂ ಅಪ್ಲೈ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಇದು ಬಂತು ಅಂತ ಹೇಳಿದ್ರೆ ಅಡಾಣಿದು ಏನು ಆ್ಯಪ್ ಇದೆ, ಅಡಾಣಿ ಒನ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನೀವು ಆಲ್ರೆಡಿ ಆ್ಯಪ್ ಇದೆ. ಇದು ನೀವು ಒಂದು ನೋಡಿದ್ರೆ ಪ್ಲೇಸ್ಟೋರ್ನಲ್ಲಿ ನಿಮಗೆ ಸಿಗುತ್ತಿದ್ದು ಫ್ಲೈಟ್ಸ್ ಬುಕ್ಕಿಂಗ್ ಇರ್ಬೋದು, ಡ್ಯೂಟಿ ಫ್ರೀ, ಟ್ರೈನ್ಸು, ಆಮೇಲೆ ಪಾರ್ಕಿಂಗು, ಆಮೇಲೆ ಕ್ಯಾಬ್ ಬುಕ್ಕಿಂಗು, ಬಸ್ ಇದನ್ನೆಲ್ಲ ಬುಕ್ ಮಾಡ್ಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಬೋದು. ಮೇ ಬಿ ಇದ್ರ ಜೊತೆ ಇಂಟಿಗ್ರೇಟ್ ಮಾಡ್ತಾರೆ, ಮೇ ಬಿ ಇದ್ರ ಜೊತೆ ಫಸ್ಟ್ ಇದನ್ನ ಈ ಕಸ್ಟಮರ್ಸಿಗೆ ಕೊಡೋ ಚಾನ್ಸಸ್ ಇದೆ. ಹಾಗಾಗಿ ಇದು ಒಂದು ದೊಡ್ಡ ಮೂವ್ ಅಂತಲೇ ಹೇಳ್ಬೋದು. ಅಮೆಝಾನ್ ಪೇ ಹೇಗಿದೆ, ಗೂಗಲ್ ಪೇ ಇದೆ, ಅದೇ ರೀತಿ ಅಡಾಣಿಯವ್ರದ್ದು ಅಡಾಣಿ ಒನ್ ಅಂತ ಏನಿದೆ, ಅಡಾಣಿ ಒನ್ ಪೇಮೆಂಟನ್ನು ಮುಂದೆ ಬರೋ ಒಂದು ಸಾಧ್ಯತೆ ಇದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.